ಉಪಚುನಾವಣೆ ಅಹಿಂದವನ್ನ ಹತ್ತಿಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ ದಳಪತಿ ವಾರ್ನ್ ಮಾಡಿದ್ದಾರೆ. ಅಹಿಂದವನ್ನ ಹತ್ತಿಕ್ಲಿಕ್ಕೆ ಸಿದ್ದರಾಮಯ್ಯ ಯತ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಿಟ್ರೆ ಬೇರೇನು ಬಂಡವಾಳ ಇಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಮತ್ತು ಕುರ್ಚಿಯನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮನ್ನ ಬೆಳೆಸಿದಂತಹ ಅಹಿಂದ ವರ್ಗವನ್ನೇ ಹತ್ತಿಕ್ತಾ ಇದ್ದಾರೆ, ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರ ಆರೋಪವನ್ನು ಮಾಡಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆ ರಣಕಣ ರೆಡಿಯಾಗಿದೆ. ಎಲ್ಲರೂ ಕೂಡ ಯುದ್ಧ ಭೂಮಿಗೆ ಇಳಿದಾಗಿದೆ. ದಾವಣಗೆರೆಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾರೆ ಕುಮಾರಸ್ವಾಮಿ ಅವರು. ಮುಖ್ಯಮಂತ್ರಿಗಳು ಅವಕಾಶವಾದಿಗಳು, ರಾಜಕಾರಣ ಯಾವ ರೀತಿ ಇರುತ್ತದೆ ಎನ್ನುವುದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜಗಜ್ಜಾಹೀರಾಗಲಿದೆ. ಅಹಿಂದ ವರ್ಗದಲ್ಲಿ ಪ್ರಮುಖ ಭಾಗವಾಗಿರುವಂತಹ ಮುಸ್ಲಿಂ ಜನಾಂಗದ ಮತಗಳಿಂದಲೇ ರಾಜಕೀಯ ಶಕ್ತಿ ಬೆಳೆಸಿಕೊಂಡು ಸಿದ್ದರಾಮಯ್ಯ ಅವರು ಈಗ ನೋಡಿದ್ರೆ ಕಣದಲ್ಲಿರುವಂತಹ ಯಾವೊಬ್ಬ ಮುಸ್ಲಿಂ ಅಭ್ಯರ್ಥಿಗೂ ಮತ ಹಾಕಬೇಡಿ ಅಂತ ಹೇಳಿ ಬಹಿರಂಗವಾಗಿ ಕರೆಯನ್ನ ನೀಡಿದ್ದಾರೆ. ಸಾಮಾಜಿಕ ನ್ಯಾಯ ಎಂದ್ರೆ ಹಿಂಗೇನಾ ಅಂತ ಹೇಳಿ ಬಲುಕಾರವಾಗಿ ಕುಮಾರಸ್ವಾಮಿ ಅವರು ಟಾಂಗ್ ಕೊಡ್ತಾರೆ. ಅಹಿಂದ ವರ್ಗದ ನಾಯಕರು ನಾನು ಅಹಿಂದ ವರ್ಗಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದ್ದೇನೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ವಾಲ್ಮೀಕಿ ನಿಗಮದ ಕತೆ ಏನಾಯ್ತು, ಅಲ್ಲಿ ಲೂಟಿಯಾಗಿದೆ ಎಂಬುದನ್ನ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಪ್ರತಿಪಕ್ಷಗಳು ಹೇಳಿದಷ್ಟು ಪ್ರಮಾಣದಲ್ಲಿ ದುಡ್ಡು ಹೊಡೆದಿಲ್ಲ, ಆದರೂ ಸ್ವಲ್ಪ ದುಡ್ಡು ಹೊಡೆದಿದ್ದೇವೆ ಅಂತ ಹೇಳಿದ್ದಾರೆ. ದೇವರಾಜ್ ಅರಸು ನಿಗಮದ ಮೂಲಕ ಬಡವರಿಗೆ ನೀಡಲಾಗ್ತಾ ಇರುವಂತಹ ಗಂಗಾ ಕಲ್ಯಾಣ ಯೋಜನೆಯನ್ನ ಲೂಟಿ ಮಾಡಲಾಗಿದೆ. ಒಬ್ಬರು ಇಬ್ಬರಿಗೆ ಮಾತ್ರ ಈ ಒಂದು ಸೌಲಭ್ಯಗಳು ಸಿಗ್ತಾ ಇದೆ. ಇಂತಹ ಆ ಯೋಜನೆಗಳನ್ನ ಕೂಡ ಇವರು ಬಿಟ್ಟಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಇನ್ನು ಈ ಒಂದು ಉಪಚುನಾವಣೆಯಲ್ಲಿ ದಳಪತಿ ಎಂಟ್ರಿ ಕೊಟ್ಟಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ದಳಪತಿ ಎಂಟ್ರಿಗೆ ಕಾಂಗ್ರೆಸ್ ಅವರು ನಡಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಸರ್ವೇ ಸಾಮಾನ್ಯವಾಗಿ ಮೂಡ್ತಾ ಇದೆ. ದಳಪತಿ ಎಂಟ್ರಿಗೆ BY ವಿಜಯೇಂದ್ರ ಅವರು ಸ್ವಾಗತ ಕೋರ್ತಾರೆ. ತದಾದ ನಂತರ ಒಂದೊಂದೇ ಅಸ್ತ್ರವನ್ನ ಒಂದೊಂದೇ ಬಾಣವನ್ನ ಸಿದ್ದರಾಮಯ್ಯ ಅವರ ಕಡೆಗೆ ಕುಮಾರಸ್ವಾಮಿ ಹೊಡಿತಾ ಇದ್ದಾರೆ. ಉಪಚುನಾವಣೆಯನ್ನ ಹೇಗಾದರೂ ಗೆಲ್ಲಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇಡೀ ಸರ್ಕಾರ ಆಡಳಿತವನ್ನ ಮರೆತುಬಿಟ್ಟು ಗಾಳಿಗೆ ಹಾಕಿಬಿಟ್ಟು ದಾವಣಗೆರೆಯಲ್ಲಿ ಮೊಕ್ಕಂ ಹೂಡಿದೆ. ವಿಧಾನಸೌಧ ಸಂಪೂರ್ಣ ಖಾಲಿಯಾಗಿಬಿಟ್ಟಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರ ಜೊತೆಗೆ AICC ರಾಜ್ಯ ಉಸ್ತುವಾರಿ ಆಗಿರುವಂತಹ ವ್ಯಕ್ತಿ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಲೇವಡಿ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುವುದನ್ನೇ ಬಿಟ್ಟು ಎಲ್ಲವನ್ನೂ ಕೂಡ ಉಪಚುನಾವಣೆಯತ್ತನೇ ನೋಡ್ತಾ ಇದ್ದಾರಾ, ಎಲ್ಲಾ ನಾಯಕರು ಕೂಡ ಉಪಚುನಾವಣೆಯತ್ತ ಬರ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಈ ಒಂದು ಮಾತಿನಿಂದ ಎಲ್ರಿಗೂ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮ ಪಕ್ಷ ಒಂದು ಶತಮಾನಕ್ಕೂ ಹೆಚ್ಚು ಇತಿಹಾಸವುಳ್ಳ ಪಕ್ಷ ಅಂತ ಹೇಳ್ಕೊಳ್ತಾರೆ. ಜನತೆಯ ಬಗ್ಗೆ ನಿಮಗೆ ಬದ್ಧತೆ ಇದೆ ಅಂತ ಹೇಳಿ ಕುಚ್ಕೊಳ್ತಾರೆ. ಅವರಿಗೆ ಅದು ಯಾವ ರೀತಿಯ ಭದ್ರತೆ ಇದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ನೇರ ಟೀಕೆಯನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಉಪ ಚುನಾವಣೆಯಲ್ಲಿ ಕಣದಲ್ಲಿ ತಮ್ಮ ಸರ್ಕಾರದ ಸಾಧನೆಯನ್ನ ಜನತೆಗೆ ಹೇಳೋದನ್ನ ಬಿಟ್ಟು JDS ಮತ್ತು BJP ಪಕ್ಷದ ನಿಂದನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಪದ ಬಳಕೆಯನ್ನ ನಾನು ಗಮನವಿಟ್ಟು ನೋಡ್ತಾ ಇದ್ದೇನೆ. ಇದು ಜವಾಬ್ದಾರಿತ ಮುಖ್ಯಮಂತ್ರಿ ಪದವಿಯಲ್ಲಿ ಕುಳಿತ ವ್ಯಕ್ತಿಗೆ ಭೂಷಣ ಅಲ್ವೇ ಅಲ್ಲ ಅಂತ ಹೇಳಿ ಕಟುವಾಗಿ ನಿಂದಿಸಿದ್ದಾರೆ. ಗ್ಯಾರಂಟಿ ಬಿಟ್ರೆ ಬೇರೆ ಏನು ಬಂಡವಾಳವಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂತಹ ಏಕೈಕ ಬಂಡವಾಳ ಅಂದ್ರೆ ಇದು ಗ್ಯಾರಂಟಿಗಳು ಮಾತ್ರ. ಅವುಗಳನ್ನ ಕೂಡ ಮನಸ್ಸು ಇಚ್ಛೆ ಬೇಕಾದಾಗ ಅವ್ರು ಕೊಡ್ತಾರೆ. ಗೃಹಲಕ್ಷ್ಮಿ ಹಣ ಬಾಕಿ ಉಳಿಸ್ಕೊಂಡು ಬಂದಿದ್ದಾರೆ. ಎಲೆಕ್ಷನ್ ಬಂದಾಗ ಮಹಿಳೆಯರ ಬ್ಯಾಂಕ್ಗೆ ಜಮಾ ಮಾಡ್ತಾ ಇದ್ದಾರೆ. ಉಳಿದಂತೆ ಸರ್ಕಾರದ ಸಾಧನೆ ಶೂನ್ಯವಾಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಗಳ ಮೇಲೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಲಿಟ್ರಲಿ ಬಾಣವನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಬಹುದು. ಏನಾಗುತ್ತೆ ಎಲೆಕ್ಷನ್ ಕಾದ್ ನೋಡ್ಬೇಕಾಗಿದೆ. ಕುಮಾರಸ್ವಾಮಿ ಅವರ ಹೇಳಿಕೆ ಸರಿನಾ ತಪ್ಪಾ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.